ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ತಾರೀಕು ನೋಡಿ 3/8/2026. ಇವತ್ತಿನ ಅಪ್ಡೇಟ್ ಏನಿರುತ್ತೆ, ಯಾಕಂದರೆ ನಾನು ನಿಮ್ಗಳಿಗೆ ಹೇಳಿದ್ದೀನಿ ಏನಂದರೆ 2ನೇ ರೌಂಡು ಯಾವಾಗ ಬರುತ್ತೋ ಗೊತ್ತಿಲ್ಲ. ಆಮೇಲೆ ಏನು ಅಪ್ಡೇಟ್ ಆಗುತ್ತೆ ಅನ್ನೋದು ಕೂಡ ನಮ್ಮ ಕೆ ವೆಬ್ಸೈಟಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ನಾವು ಕೂಡ ಪ್ರತಿದಿನ ಅದರಲ್ಲಿ ಅಬ್ಸರ್ವೇಷನ್ ಮಾಡ್ತಿರ್ತೀವಿ. ಏನಾದರೂ ಮಾಹಿತಿ ಬಂದರೆ ವಿಡಿಯೋ ಮುಖಾಂತರ ನಿಮ್ಗಳಿಗೆ ತಲುಪಿಸ್ತೀವಿ. ಆಮೇಲೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಬೆಲ್ ಐಕನ್ ಆ್ಯಕ್ಟಿವ್ ಮಾಡಿಟ್ಕೊಂಡ್ರೆ ನಿಮಗೆ ಒಂದು ಪಕ್ಕಾ ಮಾಹಿತಿ ಸಿಗುವಂಥ ಅಥವಾ ನಿಮಗೆ ಮಾಹಿತಿ ಬೇಗ ಬಂದು ತಲುಪುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ಅಭ್ಯರ್ಥಿಗಳು, ಈಗಾಗಲೇ ಫಸ್ಟ್ ರೌಂಡದ್ದು ಕಂಪ್ಲೀಟ್ ಆಗಿದೆ, ಸೆಕೆಂಡ್ ರೌಂಡಿಗೆ ಕಾಯ್ತಾ ಇದ್ದೀರಿ. ಈ ಮಧ್ಯದಲ್ಲಿ ನೋಡಿ ಸದ್ಯಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇವರು ಹೆಚ್ಚುವರಿ ಒಂದು ಸೀಟ್ ಮೆಟ್ರಿಕ್ಸ್ಗಳನ್ನು ಅಪ್ಡೇಟ್ ಮಾಡ್ತಾ ಇರುವಂಥದ್ದು. ಆಮೇಲೆ ಓಕೆ, ಸೆಕೆಂಡ್ ರೌಂಡಿಗೆ ಸಂಬಂಧಿಸಿದಂಥ ಒಂದಷ್ಟು ಗೈಡ್ಲೈನ್ಸ್ಗಳು ಕೂಡ ಬರೋದೊಂದು ಬಾಕಿ ಇದೆ. ಯಾಕಂತಂದರೆ ಸೆಕೆಂಡ್ ರೌಂಡು ಒನ್ಸ್ ಅಪಾನ್ ಇದು ಅನೌನ್ಸ್ಮೆಂಟ್ ಆಯ್ತಪ್ಪ ಅಂತಂದರೆ ಅದಕ್ಕೆ ಸ್ಕೆಡ್ಯೂಲ್ ಆಗಿರ್ಬೋದು, ಆಮೇಲೆ ಅದಕ್ಕೆ ಸೀಟ್ ಮೆಟ್ರಿಕ್ಸ್ ಇರ್ಬೋದು, ಎಲ್ಲನೂ ಕೂಡ ಏನು ಮಾಡ್ತಾರೆ ಅಂತಂದರೆ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಸದ್ಯಕ್ಕೆ ನೋಡಿ ಹಿಂದಿನ ಒಂದು ದಿನಗಳಲ್ಲಿ ಅಂದರೆ 30ನೇ ತಾರೀಕಿಗೆ ಈ 3 ಯೋಗ, ನ್ಯಾಚುರೋಪತಿ, BS ಅಗ್ರಿ ಮತ್ತು ಅಗ್ರಿಕಲ್ಚರು ಮತ್ತು ಫಾರ್ಮಾ ಸೈನ್ಸದ್ದು ಸೀಟ್ ಮೆಟ್ರಿಕ್ಸ್ ಅಪ್ಡೇಟ್ ಆಗಿರುವಂಥದ್ದು. ರಿಮೈನಿಂಗ್ ನಮ್ಮ ವಿದ್ಯಾರ್ಥಿಗಳದ್ದು ಯಾರು BSc ನರ್ಸಿಂಗ್ ವಿದ್ಯಾರ್ಥಿಗಳದ್ದು ಇನ್ನೂ ಬರೋದು ಬಾಕಿ ಇದೆ. ಅದೇ ರೀತಿಯಾಗಿ ನಮ್ಮ BPT, AHS ಮತ್ತು ಫಾರ್ಮಸಿ ವಿದ್ಯಾರ್ಥಿಗಳದ್ದು, ಈ ಫಾರ್ಮಸಿ ವಿದ್ಯಾರ್ಥಿಗಳದ್ದು ಕೂಡ ಸೆಕೆಂಡ್ ರೌಂಡಲ್ಲಿ ಸೀಟ್ ಮೆಟ್ರಿಕ್ಸ್ ಬಂದಲೇ ಸೇರಿಸ್ಕೊತೀವಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಈ UG ನೀಟ್ ಅಭ್ಯರ್ಥಿಗಳದ್ದು ಕೂಡ ಸೇರಿಸಿದ್ದಾರೆ ಈ ವರ್ಷ. ಈ ನೀಟ್ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಕಂಬೈನ್ KCET ಮತ್ತು ನೀಟ್ ಎಕ್ಸಾಮ್ ಇದನ್ನು ಕೌನ್ಸ್ಲಿಂಗ್ ಮಾಡೋದ್ರಿಂದ ಸೆಕೆಂಡ್ ರೌಂಡ್ ಒಳಗಡೆ ನೀಟ್ ಮತ್ತು ಈ ನಮ್ಮ KCET ಅಭ್ಯರ್ಥಿಗಳು ಕೂಡ ಅಟ್ ಎ ಟೈಮ್ ಕೌನ್ಸ್ಲಿಂಗ್ ಏನು ಮಾಡ್ತಾರಪ್ಪ ಅಂದರೆ ಆಪ್ಷನಿಟಿಗಳನ್ನು ಮಾಡುವಂಥ ಪ್ರಕ್ರಿಯೆಯನ್ನು ನಮ್ಮ KEದವರು ಹಾಕ್ಕೊಂಡಿರುವಂಥದ್ದು. ಸೊ ಈಗ ತಡ ಆಗೋದು ಎಲ್ಲಿಪ್ಪ ಅಂತಂದರೆ ನಮ್ಮ ನೀಟ್ ಮುಖಾಂತರ ತಡ ಆಗುತ್ತೆ. ಯಾಕಂದರೆ ಕಂಬೈನ್ ಇರೋದ್ರಿಂದ ಎರಡು ಒಟ್ಟಿಗೆ ಹೋಗುವುದಿರೋದ್ರಿಂದ ತಡ ಆಗೋದು ನಮ್ಮ ಮೆಡಿಕಲ್ ಸ್ಟೂಡೆಂಟ್ಗಳಿಂದ ತಡ ಆಗ್ಬೋದು. ಯಾಕಂದರೆ ನೀಟದ್ದು ಡಾಟಾ ಬರಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಲ್ರೆಡಿ ಈಗ ಸ್ಟಾರ್ಟ್ ಆಗಿಬಿಟ್ಟಿದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ದು ಅದರದ್ದು ಟೈಮ್ ಟೇಬಲ್ನ ಕೂಡ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಸೊ ಇನ್ನು ಮುಂದಿನ ಅದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಮ್ಮ ವಿದ್ಯಾರ್ಥಿಗಳದ್ದು BSc ನರ್ಸಿಂಗು, AHS, ಆಲ್ರೆಡಿ ಸೈನ್ಸು, ಫಾರ್ಮಸಿ ಇವೆಲ್ಲ ಸೀಟ್ ಮೆಟ್ರಿಕ್ಸ್ ಬಂದ ಮೇಲೆ ನನಗೆ ಅಂದಾಜಾಗಿರೋದು ಏನಂತಂದರೆ 5ನೇ ತಾರೀಕಿನ ನಂತರ ಅಂದರೆ 2 ಡೇಸ್ ನಂತರ ಅಂದರೆ 10 ತಾರೀಕು ತನಕ ಕೂಡ ನಿಮಗೆ ಯಾವುದೇ ಥರಂಥ ಒಂದು ಮಾಹಿತಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಅಲ್ಲಿ ತನಕ ಕೂಡ ಏನಾದರೂ ಮಾಹಿತಿ ಬಂದರೆ ಅಷ್ಟೇ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇನೆ. ಬಟ್ ಸದ್ಯಕ್ಕೆ ಇವತ್ತಾಗಲಿ ನಾಳೆ ಆಗಲಿ ಯಾವುದೇ ಥರದ ಆಪ್ಷನ್ ಎಂಟ್ರಿ ಇರೋಂಗಿಲ್ಲ, ನೆನಪಿರಲಿ.